ಅಯ್ಯೋ ನಿಮ್ಗೆ ಎಲ್ಲಿಂದ ಬರ್ತಾ ಇದೆ? ನಿಮಗೆ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ದುಡ್ಡು? ಏನು ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತಿನ ಬೆವರು ಸುರಿಸಿ ಸಂಪಾದನೆ ಮಾಡ್ತಾ ಇದ್ದೀರಾ? ಈಗ RSS ಕಳ್ಳ ದುಡ್ಡು ಬಂದಿದೆಯೋ ಯಾವ ರೀತಿ ಬಂದಿದೆಯೋ ಅದೆಲ್ಲ ತನಿಖೆ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಿಮ್ಮ ಇದನ್ನು ನೋಡ್ಕೊಳ್ಳಿ, ನೀವೆಲ್ಲಿದ್ದೀರಿ ಅಂತ ಹೇಳಿ. ಸರ್, ನಿನ್ನೆ ಮುಖ್ಯಮಂತ್ರಿ ಅವರು ನಾವು ಭೂಮಿ ಕೊಡ್ಲಿಕ್ಕೆ ತಯಾರಿದ್ದೀವಿ, ಉದ್ಯೋಗವನ್ನ ಕೊಡ್ರಪ್ಪ. ಈಗ ನನ್ನ ಕೈಲಾದ ಮಟ್ಟಿಗೆ ಮಾಡಕ್ಕೆ ತಯಾರಾಗಿದ್ದೀವಿ. ಭೂಮಿ ಕೊಟ್ಟರೆ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅವ್ರಿಗೆ ಹೇಳ್ತೀನಿ ಒಂದು ಮಾತು, ನಾನು 2018ರಲ್ಲಿ ಇವರೇ ಮಹಾನ್ ಭಾವರುಗಳು ಮನೆ ಬಾಗಿಲಿಗೆ ಬಂದು ಮುಖ್ಯಮಂತ್ರಿ ಆಗಪ್ಪ ಅಂತ ಮಾಡಿದ್ರಲ್ಲ, 14 ತಿಂಗಳು ಖಾಲಿ ಮಾಡಿ ಕಳಿಸಿದ್ರಲ್ಲ. ಅವತ್ತು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದು. ಆ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ಎಲ್ಲೆಲ್ಲಿ ಕೊಟ್ಟಿದ್ದೆ? ಕಲಬುರಗಿ, ಬೀದರು, ಬಳ್ಳಾರಿ ಈ ಭಾಗಕ್ಕೆ ಕೊಟ್ಟಿದ್ದೆ, ಕೊಪ್ಪಳ ಈ ಭಾಗಕ್ಕೆ ಕೊಟ್ಟಿದ್ದೆ. ಆ ಇಂಡಸ್ಟ್ರಿಗಳು ಏನು ಮಾಡಿದ್ರಿ? ಕ್ಲಸ್ಟರ್ನ ಓಲಿಗೆ ಅನುಷ್ಠಾನಕ್ಕೆ ತಂದ್ರ? ಏನು ಮಾಡಿದಿರಿ? ಏನು ಉದ್ಯೋಗ ಕೊಡ್ತೀರಿ? ಪಾಪ ಹೇಳಿದ್ದಾರೆ, ಏನೋ 1 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾರಂತ. ಈಗ ನನ್ನ ಭಾಷಣದಲ್ಲಿ ನೋಡಿದೆ, ಎಲ್ಲಿಂದ ಉದ್ಯೋಗ ಸೃಷ್ಟಿ ಮಾಡ್ತೀರಿ? ನೀವು ಉದ್ಯೋಗ ಸೃಷ್ಟಿ ಮಾಡಿದರೆ ಇವತ್ತು ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಈ ಭಾಗದಿಂದ ರೈತರು ಗುಳೆ ಹೋಗೋದು, ಯುವಕರು ಗುಳೆ ಹೋಗೋದು ಬರ್ತಾ ಇದ್ದ, ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತು ಇವತ್ತು ನೀವು ಉದ್ಯೋಗ ಸೃಷ್ಟಿ ಮಾಡಿದರೆ. ಅದು ನಡೀತದೆ. ಬಿಡದಿಯ ವಿಷಯದಲ್ಲಿ ರೈತರ ಹೋರಾಟ ಏನಿದೆ, ರೈತರು ಭೂಮಿ ಕೊಡ್ಲಿಕ್ಕೆ ಏನು ತಯಾರಾಗಿಲ್ಲ, ಅವ್ರ ಜೊತೆಯಲ್ಲಿ ನಮ್ಮ ಧ್ವನಿ ಇದೆ. ನಾನು ನೋಡಿ, ಯಾರು ನಿರಾಸಕ್ತಿ ತೋರಿಸ್ತಾರೆ, ನಿರಾಸಕ್ತಿ ತೋರಿಸಲ್ಲ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ರೈತರು ನಾವು ಭೂಮಿ ಕೊಡಲ್ಲ ಅಂತ ಹೇಳಿ ಸುಮಾರು 500ಕ್ಕೂ ಹೆಚ್ಚಿನ ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಪರವಾಗಿ ಜನತಾದಳ ಮೊದಲಿಂದಲೂ ನಾವು ರೈತರ ಪರವಾಗಿರ್ತಕ್ಕಂಥ ಪಕ್ಷವೇ. ರೈತರ ಸಮಸ್ಯೆಗಳಿಗೆ ಪರಿಹಾರ ತರಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಪಕ್ಷ ಈ ರಾಜ್ಯದಲ್ಲಿ. ಇವತ್ತು ರೈತರಿಗೋಸ್ಕರ ಇರ್ತಕ್ಕಂಥ ಪಕ್ಷ ಜನತಾದಳ. ಇವತ್ತು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದೆ, ಎಲ್ಲಿ ದುಡ್ಡು ತರ್ತಾನೆ ಅಂದರು. ಸಿಕ್ಕಿದಂಥ ಅವಕಾಶ ನನಗೇನು ಈ ರೀತಿ 136 ಸೀಟ್ ಕೊಟ್ಟು ಮುಖ್ಯಮಂತ್ರಿ ಮಾಡಿರಲಿಲ್ಲ. 38 ಸೀಟಿನ ಮುಖ್ಯಮಂತ್ರಿಯಾಗಿ ರೈತರ ಸಾಲ ಮನ್ನಾ ಮಾಡಲಿಕ್ಕೆ 25,000 ಕೋಟಿ ಹಣ ಕೊಟ್ಟೆ. ಇದು ನಾವು ಮೊದಲಿಂದಲೂ ರೈತರ ಪರವಾಗಿ ಧ್ವನಿ ಎತ್ತು ಬಂದಿರತಕ್ಕಂಥ ಪಕ್ಷ. ಈಗಲೂ ಬಿಡದಿ ಭಾಗದ ರೈತರು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ಮುಂದುವರಿಸ್ತೀವಿ.